ಎಲ್ಲರಿಗೂ ಶರಣು. ಶ್ರೇ ರಿಯಾಕ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025 IPL ಫೈನಲ್ಗೆ RCB ಈಗಾಗಲೇ ತಲುಪಿದೆ. ಗೆಲ್ಲೋದಕ್ಕೆ ಒಂದೇ ಒಂದು ಹೆಜ್ಜೆ ಇದೆ. ಆ ದಿನಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದೀವಿ. 18 ವರ್ಷಗಳ ಕನಸು ನನ್ಸಾಗೋ ಟೈಮ್ ಬರ್ತಾ ಇದೆ. ಈ ಸಲ ಕಪ್ ನಮ್ದೆ. RCB ಗೆದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಕೆಲವೊಂದು ವಿಡಿಯೋಸ್ ಇದೆ, ಬನ್ನಿ ನೋಡೋಣ. ಈ ಕ್ಷಣ ನೋಡಕ್ಕೆ RCB ಫ್ಯಾನ್ಸ್ಗಳು ಎಷ್ಟು ವರ್ಷಗಳಿಂದ ಕಾಯ್ತಾ ಇದಾರಲ್ಲ, ಈ ವರ್ಷ ಅದು ನನ್ಸಾಗೆ ಆಗುತ್ತೆ, ಆಗ್ಲೇಬೇಕು. ಕ್ರಿಯೇಟರ್ಸ್ ಮಾತ್ರ ಎಲ್ಲೆಲ್ಲಿಂದ ವಿಡಿಯೋ ಹುಡುಕ್ತಾರಪ್ಪ. ಇದು ಮಾತ್ರ ಕ್ರೇಜಿ ಆಗಿದೆ ನೋಡಿ, ಸಕ್ಕತ್ತಾಗಿ ಸಿಂಕ್ ಮಾಡಿದ್ದಾರೆ. ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಚೀಟಿ ಟಿಲ್ಲು ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ. ಇನ್ನು ಒಂದೇ ಹೆಜ್ಜೆ ಬಾಕಿ ಇರೋದು ಕಪ್ ಹೊಡಿಯಕ್ಕೆ. ಹೊಡಿತೀವಿ. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ ಆಗ್ಬೇಡಿ. ಈ ವಿಡಿಯೋದಲ್ಲಿ ಒಂದು ಕತೆ ಇದೆ, ಸಖತ್ತಾಗಿದೆ, ಕೇಳಿ. ಟ್ರೂತ್ ಡೇರಾ ಹಂಗಂದ್ರೆ ಒಂದ್ ಕತೆ ಹೇಳ್ಬೇಕು. ನನ್ ಕಥೆ ಕತೆ ಹೇಳ್ಬೇಕು ಆದ್ರೆ ಒಂದ್ ರೂಲ್ ಇದೆ, 1 ನಿಮಿಷದೊಳಗಡೆ ಕತೆನ ಮುಗಿಸ್ಬೇಕು. ಟೈಮು ಮುಗೀತು, ಕತೆನೂ ಮುಗೀತು. ಒಂದು ದೇಶ ಐತೆ, ಆ ದೇಶದಲ್ಲಿ 10 ರಾಜ್ಯಗಳಿದ್ರು. ಮೊದಲಿಬ್ರು ರಾಜ್ಯಗಳಿದ್ರು, ಅವ್ರ ಹತ್ರ 5 ರಾಜ್ಯಗಳಿದ್ರು. 3ನೇ ರಾಜ್ಯ ಏನಿದ್ದ, ಅವನ ಹತ್ರ 3 ರಾಜ್ಯ ಇತ್ತು. 4ನೇ ಹತ್ರ 2. ಮಿಕ್ಕಿದ್ದ 4 ರಾಜ್ಯದ ಹತ್ರ 1 ರಾಜ್ಯ ಇರಲಿಲ್ಲ. 4 ರಾಜ್ಯದಲ್ಲಿ ಯಾರು ಅಂತ ಒಬ್ಬ ರಾಜ ಇದ್ದ. ಅವನ ಹತ್ರ ರಾಜ್ಯಗಳಿಲ್ಲದೆ ಇದ್ರು ಒಂದು ದೊಡ್ಡ ಜನಸಾಗರನೇ ಇತ್ತು. ಬಂದ್ರೆ ಸಾಕು, ಅವ್ನು ನಂಬಿರೋ ಜನ ಅವನ್ನ ಜಂಬೂ ಸವಾರಿ ಮೇಲೆ ಕೂಡ್ಸಿ ಮೆರವಣಿಗೆ ಮಾಡೋರು. ಇಲ್ಲಿ ತನಕ ಪ್ರಜೆಗಳು ರಾಜನ್ ನಂಬ್ತಾರೋ, ಅಲ್ಲಿ ತನಕ ಆ ರಾಜನ್ಗೆ ಸೋತ್ರು ಸಾವಿಲ್ಲ. ಯಾರ ರಾಜ? ಟೈಮ್ ಮುಗೀತು, ಯಾರ ಪ್ರಜೆ? ಕತೆ ಮುಗೀತು. ಯಾರಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ, ವಿಡಿಯೋ ಪ್ಲೇ ಮಾಡ್ತೀನಿ. ಈ ವಿಡಿಯೋ ಎಲ್ಲ RCB ಫ್ಯಾನ್ಸ್ಗೂ ಸಂಬಂಧಪಡುತ್ತೆ, ಎಲ್ಲರಿಗೂ ಶೇರ್ ಮಾಡಿ. ನಕ್ಕಲ್ಲೇ RCB ಫೈನಲ್ಸ್ಗೆ. ಕಾಲೇಜು, ಕೆಲ್ಸ, ಮದ್ವೆ, ಮಕ್ಳು, ಮರಿ ಎಲ್ಲ ಆಯ್ತು. ಲೈಫ್ ಅಲ್ಲಿ ಏನೇನೋ ಆಗೋಯ್ತು. ಕಾನ್ಸ್ಟೆಂಟ್ ಆಗಿ ಉಳ್ಕೊಂಡಿದ್ದು ಒಂದೇ RCB ಮೇಲಿನ ಪ್ರೀತಿ. ಕಾಲೇಜ್ ಅಲ್ಲಿ ಫ್ರೆಂಡ್ಸು, ಆಫೀಸ್ ಅಲ್ಲಿ ಕಲೀಗ್ಸು, ನಮ್ಗೆ ಎಷ್ಟೇ ರೇಗ್ಸಿದ್ರು ತಲೆ ಕೆಡ್ಸ್ಕೊಳ್ದಲೆ ಹೆಮ್ಮೆಯಿಂದ ತಲೆ ಎತ್ತಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದೀವಿ ನಮ್ ಟೀಮ್ ನ. ಇನ್ನೊಂದೇ ಹೆಜ್ಜೆ ಕಪ್ ಎತ್ತಿ ಹಿಡಿಯುವ ತವಕ. ಏನಾದರೇನು RCBಗೆ ನಮ್ಮ ಪ್ರೀತಿ ಕೊನೆ ತನಕ. ವಿಡಿಯೋಸ್ ಎಲ್ಲ ಕ್ರಿಯೇಟರ್ಸ್ ಎಲ್ಲೆಲ್ಲಿಂದ ಹುಡುಕ್ತಾರೆ ಗುರು. ಅಬ್ಬಬ್ಬಬ್ಬಬ್ಬ, ಈ ವಿಡಿಯೋ ನೋಡಿ. 18 ವರ್ಷಗಳಿಂದ ಈ ಆಟಕ್ಕೋಸ್ಕರ ಕಾಯ್ತಿದ್ದೆ. 18 ವರ್ಷ